ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನದ ಇಲ್ಲಿ ಏನು ತಿಳಿಸ್ಕೊಳ್ಳಾಗ್ತದ್ರೆ ನಾನು ಯಾರು ಮತ್ತು ಪರಮಾತ್ಮ ಯಾರು, ಪರಮಾತ್ಮ ನನಗೂ ಸಂಬಂಧ ಏನ, ನಾ ಎಲ್ಲಿಂದ ಬಂದೇನಿ, ನಾ ಎಲ್ಲಿಗೆ ಹೋಗಬೇಕಾಗಿದೆ, ನಾವು ಏನು ಮಾಡಬೇಕು, ಹಾಗಾದ್ರೆ ಪರಮಾತ್ಮನನ್ನು ಯಾವ ರೀತಿ ನೆನಪು ಮಾಡಬೇಕು, ಪರಮಾತ್ಮ ನಮಗಿರುವಂಥ ಸತ್ಯ ಸಂಬಂಧ ಏನ, ಸತ್ಯ ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ತಿಳಿಸ್ಕೊಡ್ತೇವೆ ನೋಡ್ರಿ. ನಾವೆಲ್ಲರೂ ಸಹ ಈ ಮಹಾಶಿವರಾತ್ರಿ ಸಹಿತ ಉಪವಾಸ ವ್ರತಗಳನ್ನು ಮಾಡ್ತಾ ಬಂದಿದೆ, ಹೌದಲ್ರಿ? ಉಪವಾಸ ಬೇಕಾದ್ರೆ ಶಿವನನ್ನ ನೆನಪು ಮಾಡ್ಬೇಕಾದ್ರೆ ಶಿವ ಹೆಂಗದ ಅನ್ನೋದನ್ನ ಗೊತ್ತಾಗ್ತ ತಿಳ್ಕೊಳ್ಳೋದಕ್ಕೆ ಸತ್ಯ ಶಿವರಾತ್ರಿ ಅಂತ ಹೇಳ್ತಾರೆ. ಶಿವ ಹೆಂಗದನ್ರಿ? ನಿರಾಕಾರ ಜ್ಯೋತಿ ಸ್ವರೂಪ ಇದಾನೆ. ಆ ಶಿವನಿಗೂ ನಮಗೆ ಸಂಬಂಧ ಏನಪ್ಪ ಅಂದ್ರೆ ತಂದೆ ಮಕ್ಕಳ ಸಂಬಂಧ. ಆ ಪರಮಾತ್ಮನೇ ಇವತ್ತು ನಾವೆಲ್ಲ ಮಕ್ಕಳ ದುಃಖಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ದುಃಖ ಕಷ್ಟಗಳನ್ನ ದೂರ ಮಾಡೋಗೋಸ್ಕರ ನಾವು ಕಷ್ಟದಲ್ಲಿ ಇರಬೇಕು, ದುಃಖ ದೂರ ಮಾಡ್ಕೋಬೇಕ್ರಿ. ಅಜ್ಜಿ ಸುಖದಿಂದ ಇರ್ಬೇಕಲ್ಲ, ನಾವೆಲ್ಲ ಸುಖ ಸಂತೋಷ ನಿರ್ಮಾಣ ಮಾಡ್ಬೇಕಾದ್ರೆ ಪರಮಾತ್ಮ ನೆನಪು ಮಾಡ್ಬೇಕ್ರಿ. ಪರಮಾತ್ಮ ಹೆಂಗದಾನ? ಜ್ಯೋತಿ ಸ್ವರೂಪ ಅದಾನ. ಎಲ್ಲರೂ ಸಹ ನಾವು ಆತ್ಮಗಳ ಜ್ಯೋತಿ ಸ್ವರೂಪ ಇದ್ದೇವೆ. ಆ ಪರಮಾತ್ಮನ ದಿನನಿತ್ಯ 1 ಗಂಟೆಗಳ ಕಾಲ ತಿಳ್ಕೊಂಡ್ರೆ ಅಂದ್ರೆ ಏನಾಗ್ತದ? ನಿಮ್ಮೆಲ್ಲ ಕಷ್ಟ ದೂರ ಆಗ್ತದ, ಚಿಂತೆ ದೂರ ಆಗ್ತದ, ಭಯ ಬಡತನ ಎಲ್ಲ ಮುಕ್ತರಾಗ್ತೀರಿ. ನಿಮ್ಮ ಜೀವನದಲ್ಲಿ ಆರೋಗ್ಯ ಸಂಪತ್ತು ಎಲ್ಲವೂ ಸಿಗ್ತದ. ಅದಕ್ಕೆ ನೀವೆಲ್ಲರೂ ಓಂ ಶಾಂತಿ ಆಶ್ರಮಕ್ಕೆ ಬರ್ಬೇಕು, ಬಂದು ಹೋಗ್ತದ. ಅದಕ್ಕೆ ನೀವೆಲ್ಲರೂ ಸಹ ಪರಮಾತ್ಮ ಸಂತಾನರದಿರಿ. ಆ ಪರಮಾತ್ಮ ಕೊಡುವಂತ ಶಕ್ತಿಯನ್ನ, ಪರಮಾತ್ಮ ಕೊಡುವಂತ ಪ್ರಾಪ್ತಿಯನ್ನ ನೀವೆಲ್ಲ ಪಡ್ಕೋಬೇಕಾಗಿದೆ. ಯಾಕಂದ್ರೆ ಪರಮಾತ್ಮನೇ ಈ ಭೂಮಿಗೆ ಬಂದಿದಾರ ಈ ದುಃಖವನ್ನ ದೂರ ಮಾಡ್ಲಿಕ್ಕೆ, ಹರಣ ಮಾಡ್ಲಿಕ್ಕೆ, ಸಂತೋಷವನ್ನ ನಿರ್ಮಾಣ, ಅವಾಗ ನಮ್ಮ ಜೀವನದಲ್ಲಿ ಸಂತೋಷ ಬರ್ತದ. ಅಜ್ಜಿ ನಿಮಗೆ ಏನಾರ ಬುಕ್ಸ್ ಓದಬೇಕಾದ್ರೆ ನಿಮ್ಮ ಮೊಮ್ಮಕ್ಕಳದು ಓದ್ತಾರ, ತಗೊಂಡವ್ರಿ. ಪುಸ್ತಕದವ ನಿಮ್ಮ ಮನ್ಯಾಗ ನಿಮ್ಮ ಮೊಮ್ಮಕ್ಕಳದು ಓದ್ತಾರ, ತಗೊಂಡವ್ರಿ.